ಬೆಂಗಳೂರು ಬಸವ ಕೇಂದ್ರ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಕಾಯಕವೇ ಕೈಲಾಸ ಶರಣು ಬನ್ನಿ ಎಂಬ ನಾಮಫಲಕವನ್ನು ಸರ್ಕಾರಿ ಕಚೇರಿಗಳಲ್ಲಿ ಅಳವಡಿಸಬೇಕೆಂದು ಬಸವಪ್ರಿಯ ಮಂಡ್ಯ ಜಿಲ್ಲಾ ಬಸವ ಕೇಂದ್ರ ಅಧ್ಯಕ್ಷರಾದ ಮಂಡ್ಯ ಬಸವಪ್ರಿಯ ನಾಗರಾಜ್ ಅವರು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರವರಿಗೆ ಮನವಿ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು ಗೋಣಿಬೀಡು ಗ್ರಾಮದಲ್ಲಿ ಶ್ರೀಕಾಂತ್ ಪುಷ್ಪಗಿರಿ ಅವರಿಗೆ ಸನ್ಮಾನ ಮಾಡಲಾಯಿತು ಬಸವ ಕೇಂದ್ರದ ವತಿಯಿಂದ. ಇದೇ ಸಂದರ್ಭದಲ್ಲಿ ಬಸವಣ್ಣನವರ ವಚನಗಳನ್ನು ಅಲ್ಲಿ ಓದಲಾಯಿತು ಮತ್ತು ಈ ಸಂದರ್ಭದಲ್ಲಿ ಬಸವಪ್ರಿಯ ನಾಗರಾಜ್ ಅವರು ಮಾತನಾಡಿದರು. ಗುರುಬಸವಲಿಂಗಾಯ ನಮ. ಮನದೇವ ಕುಲದೇವ ಎನಗೆ ನಿಮ್ಮ ಗುರವಯ್ಯ ತನುಮಿಸಲು ಮನಮಿಸಲು ನಯನಮಿಸಲು ಹೆಣ್ಣ ಕೂಡ ಸಂಗಮದೇವ ನಿಮ್ಮ ಶರಣಂಗೆ. ಬೆಂಗಳೂರು ಬಸವ ಧರ್ಮ ಕೇಂದ್ರ ವತಿಯಿಂದ ಗೋಣಿಬೀಡು ಮನೆಯಲ್ಲಿ ಮಹಾಮನೆ ಕಾರ್ಯಕ್ರಮವನ್ನು ಶ್ರೀಕಾಂತ್ ಮನೆಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿರುತ್ತೇವೆ. ಮಹಾಮನೆಗಾಗಿ ಬಸವಣ್ಣ ಕಾಲದಲ್ಲಿ ದೊಡ್ಡ ಮಹಾಮನೆ ಇತ್ತು, ಅಲ್ಲಿ ದಾಸೋಹ ಮಾಡ್ತಿದ್ರು. ಹಾಗೂ ಇದನ್ನು ಪ್ರತಿಯೊಬ್ಬರು ಬಸವಣ್ಣ ವಿಚಾರವಾಗಿ ತಿಳ್ಕೋಬೇಕು. ಯಾಕೆ ಹೆಣ್ಣು ಮಕ್ಕಳಿಗೆ ಫಸ್ಟು ಕೊಟ್ಟವರೇ ಬಸವಣ್ಣವರು. ನೋಡಿ, ಒಂದು ಕೈ ಹೇಳ್ತಾರೆ, ಯಾರು ಕವಿಸಿದ ಮಲ್ಲಿಕಾಸಾಂಬಳು ಸಿದ್ದರಾಮೇಶ್ವರು ಹೆಣ್ಣಿನ ಬಗ್ಗೆ. ತಾಮಡಿ ಹೆಣ್ಣು ತನ್ನ ತಲೆ ನೇಯಿತು, ತಾಮಡಿ ಹೆಣ್ಣು ಬ್ರಹ್ಮನ ನಾಲ್ಗೆ ನೇಯಿತು, ತಾಮಡಿ ಹೆಣ್ಣು ತನ್ನ ತೊಡೆ ನೇಯಿತು, ತಾಮಡಿ ಹೆಣ್ಣು ತನ್ನ ನಾಲ್ಗೆ ನೇಯಿತು, ತಾಮಡಿ ಹೆಣ್ಣು ಬ್ರಹ್ಮನ ನಾಲ್ಗೆ ನೇಯಿತು, ತಾಮಡಿ ಹೆಣ್ಣು ನಾರಾಯಣ ಎದೆಯಿತು. ಇದು ಕಾರಣ ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಪ್ರತ್ಯಕ್ಷ. ಕವಿಸಿದ್ದ ಮಲ್ಲಿಕಾರ್ಜುನ 12ನೇ ಶತಮಾನದಲ್ಲಿ ಬಸವಣ್ಣವರ ಅಲ್ಲಮ್ಮ ಕರ್ಕೊಂಡೋಗಿ ಒಬ್ಬ ಸಿದ್ದರಾಮ ಒಡ್ರು ಕಲ್ಗೆ ಅಂಥವರಿಗೆ ದೀಕ್ಷೆ ಕೊಟ್ಟವರು. ಯಾರಿಗೆ? ಇವರಿಗೆ, ಸಿದ್ದರಾಮಯ್ಯನವರಿಗೆ. ಆ ಮಹಾಮನೆ ಅಂದೇನು? 12ನೇ ಶತಮಾನದಲ್ಲಿ ಒಂದು ದಿನಕ್ಕೆ 1,00,000 ಮೇಲೆ 90,000 ಗಣಪತಿ ದಾಸೋಹ ನೀಡ್ತಿದ್ರು ದಿನನಿತ್ಯ. ಅಂಥ ಹಾಗೂ ಲಿಂಗವನ್ನು ಕೊಟ್ಟರು ಬಸವಣ್ಣ ಎಲ್ಲರಿಗೂ, ಎಲ್ಲ ಶರಣರಿಗೆ. ಹಾಗೂ ಈ ಸಂದರ್ಭದಲ್ಲಿ ಇವರಿಗೆ ಮನೆಯಲ್ಲಿ ಮಹಾಮನೆ ಕಾರ್ಯಕ್ರಮ ಮಾಡಿ ಹಾಗೂ ಇವತ್ತು ಗುರು ಪ್ರವೇಶ. ಇವರಿಗೆ ಈ ಮನೆಗೆ ಒಂದು ಗೃಹಲಕ್ಷ್ಮಿ ಬರಲಿ ಅಂತ ನಾವು ಭಾವಿಸ್ತೀವಿ. ಒಳ್ಳೆಯದಾಗಲಿ, ಶುಭವಾಗಲಿ ಅಂತ. ಹಾಗೂ ಇವರಿಗೆ ಇದೇ ಮಹಾಮನೆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಒಂದು ಮನೆ ಮಾಡುತ್ತೇವೆ. ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಆಫೀಸ್ಗಳಲ್ಲಿ ಶ್ರಮಣಿ ಕೈಲಾಸ ಎಂದು ಬಸ್ ಕೊಡಬೇಕೆಂದು ಬರೀಬೇಕು. ಎಲ್ಲ ಶಾಲೆಯ ಕಚೇರಿಗಳಲ್ಲಿ ಸರ್ಕಾರಿ ಇಲಾಖೆಯಲ್ಲಿ ಶರಣು ಬನ್ನಿ ಇದು ಕೈಲಾಸ ಎಂದು ಎಲ್ಲ ಆಫೀಸ್ ಮುಂದೆ ಬರೀಬೇಕು ಎಂದು ನಾವು ಮುಖ್ಯಮಂತ್ರಿಗಳಿಗೆ ಬಸವಪ್ರಿಯ ನಾಗರಾಜ್ ಜಿಲ್ಲಾ ಬಸಕ್ಕೆ ಅಧ್ಯಕ್ಷರು ನಾವು ಮನವಿ ಮಾಡಿಕೊಂಡಿದ್ದೇವೆ. ಹೆಸರು ಪ್ರಮೋದರು, ಅವರ ಕುಟುಂಬದ ಹೆಣ್ಣು ಮಕ್ಕಳು, ಬಂಧು ಬಳಗವರು, ಹಾಗೂ ನಮ್ಮ ಶ್ರೀಮತಿ BK ಸೇಲ್ ಅವರು ಬಂದಿದ್ದಾರೆ. BK ಸೇಲ ನಮ್ಮ ಶ್ರೀಮತಿಯವರು ಅವರು ಬಂದಿದ್ದಾರೆ. ಇವರಿಗೆ ಒಂದು ಒಳ್ಳೆಯದಾಗಲಿ, ಶುಭವಾಗಲಿ ಎಂದು ತಿಳಿಸಿ ಎಲ್ಲ ಇವತ್ತು ಒಂದು ಮನೆ ಕಟ್ಟಿದ್ದೀವಲ್ಲ, ಕೊಟ್ಟು ಮನೆ ಕಟ್ಟಿದ್ದೀರಿ. ಈ ಮನೆ ಮಹಾಮನೆ ಆಗಬೇಕು. ಇವರು ಪ್ರತಿ ವರ್ಷ ಇದಕ್ಕೆ ದಾಸೋಹ ಕೊಡ್ತಾರೆ. ಇಲ್ಲಿಗೆ ಬೆಂಗಳೂರು ಬಸವ ಧರ್ಮ ಕೇಂದ್ರ ಟ್ರಸ್ಟ್ಗೆ ಪ್ರತಿ ವರ್ಷ 1,000 ರೂಪಾಯಿ ಕೊಡ್ತಾರೆ. ಅದರಿಂದ ಶ್ರೀಕಾಂತ್ ಅವರಿಗೆ ಒಂದು ಶುಭವಾಗಲಿ. ಹೇಳಿ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವ ಲಿಂಗಾಯ ನಮಃ. ಶ್ರೀ ಗುರು ಬಸವ ಲಿಂಗಾಯ ನಮಃ. ಜಗರಗಲ ವಿಗಿಹಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಶರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಮುಕುಟ ಅಗುಮ್ಮೆ ಗೋಚರ ಅಪ್ರತಿಮ ಲಿಂಗವೇ ಮೂಡಲ
ಸಂಗಮ ದೇವ ಬಂದು ಚುಳುಕಾಗಿರಯ್ಯ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ಆರ್ಥಿಕ ಬರುವ ಗೋಣಿಬೀಡಿನಲ್ಲಿ ಒಂದು ಮಹಾಮಾರಿ ಕಾರ್ಯಕ್ರಮ ಮಾಡಿ ಭಾಳ ಅಚ್ಚುಕಟ್ಟಾಗಿ ನಮಗೆ ನಿರಂತರವಾಗಿ ನಡೆಸಿಕೊಟ್ಟಿದ್ದಾರೆ. ಇದೆಲ್ಲ ಕುಟುಂಬದವರಿಗೆ ಶ್ರೀಕಾಂತ್ ಅವರಿಗೆ ಶರಣಾರ್ಥಿ ಭಕ್ತಿಯಿಂದ ವಿಶ್ವಧರ್ಮಕ್ಕೆ ವಿಶ್ವಧರ್ಮಕ್ಕೆ ಜಯವಾಗಲಿ, ಸಕಲ ಜೀವಾಂತರಿಗೆ ಲೇಸಾಗಲಿ, ಲಿಂಗ ಭಕ್ತರಿಗೆ ಜಯವಾಗಲಿ, ಬಸವ ಧರ್ಮಕ್ಕೆ ಶುಭವಾಗಲಿ, ಶುಭವಾಗಲಿ. ಅಯ್ಯ ನಿಮ್ಮ ಶರಣರು ಮೆಟ್ಟಿದೆ ಇದರೆ ಪಾವನವಯ್ಯ. ಶ್ರೀ ಬಸವೇಶ್ವರ ಅಲ್ಲ ಮಹಾಪ್ರಭು ಚನ್ನ ಬಸವೇಶ್ವರ ಅಕ್ಕ ನಾಗಮ್ಮ ವೈರಾಗ್ಯವತಿ ಅಕ್ಕ ಮಹಾದೇವಿ ಮನೆ ಮಹಾಮನಿಯ ಲಿಂಗ ಭಕ್ತರಿಗೆ ಶರಣಾರ್ಥಿಗಳು. ಅಧ್ಯಕ್ಷರು ಬಸವಪ್ರಿಯ ನಾಗರಾಜು, ಜಿಲ್ಲಾ ಬಸವ ಧರ್ಮ ಕೇಂದ್ರ ಶರಣಾರ್ಥಿ.